Good morning students, myself Punita. Students, today we are going to discuss about chapter called Africa, the central continent. Listen students, geography, second chapter, Africa, the central continent. ಸೆಂಟ್ರಲ್ ಕಾಂಟಿನೆಂಟ್ ಅಂದರೆ ಕೇಂದ್ರೀಯ ಭೂಖಂಡ ಅಂತ ಹೇಳ್ತಾರೆ. ಓಕೆ, ಲಿಸನ್. ಇನ್ ದಿಸ್ ಚಾಪ್ಟರ್ we are going to discuss about first point, study of location, extent and physical setting of Africa, and next one point, water sources, rivers, climate, natural vegetation and animal life, and last point, agriculture and industries, precious minerals, growth, distribution and density of population. Listen students, your first point, you see Africa map. Okay, your first introduction. Listen. Africa is the second largest continent after Asia. Listen carefully students. Africa 7 continents ಅಲ್ವಾ? ಓಕೆ, ಅದರಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಯಾವುದು ಅಂದರೆ ಆಫ್ರಿಕಾ. ಆಫ್ರಿಕಾ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಆಫ್ಟರ್ Asia. It is also second in respect to population. It was called dark continent. Listen. Second largest continent ಅಂದರೆ ಫಸ್ಟ್ ಯಾವುದು? ಏಷ್ಯಾ ಅಲ್ವಾ? ಸೊ ಈ ಆಫ್ರಿಕಾ ಕಾಂಟಿನೆಂಟ್ ಅನ್ನೋದು ಏಷ್ಯಾದ ನಂತರ ಪ್ರಪಂಚದ ಎರಡನೇ ಅತ್ಯಂತ ದೊಡ್ಡದಾದಂಥ ಒಂದು ಕಾಂಟಿನೆಂಟ್, ಖಂಡ ಅಂತ ಹೇಳ್ತಾರೆ. ಅಷ್ಟಲ್ದೇ ಇಟ್ ಈಸ್ ಆಲ್ಸೋ ಸೆಕೆಂಡ್ ಇನ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್. ಅಷ್ಟಲ್ದೇ ಈ ಒಂದು ಜನಸಂಖ್ಯೆಯಲ್ಲೂ ಕೂಡ ಏನಾಗಿರುತ್ತೆ, ಇದು ಎರಡನೇ ಸ್ಥಾನದಲ್ಲಿದೆ, ಸೆಕೆಂಡ್ ಪ್ಲೇಸಲ್ಲಿದೆ ಅಂತ ಕೂಡ ನಾವು ಹೇಳ್ಬೋದು. ಇಟ್ ವಾಸ್ ಕಾಲ್ಡ್ ಡಾರ್ಕ್ ಕಾಂಟಿನೆಂಟ್. ಇತ್ತೀಚಿನ ಒಂದು ವರ್ಷಗಳವರೆಗೆ ಏನಂತ ಕರೀತಾ ಇದ್ರು? ಡಾರ್ಕ್ ಕಾಂಟಿನೆಂಟ್. ಡಾರ್ಕ್ ಅಂತಂದರೆ ಕತ್ತಲೆ ಅಲ್ವಾ? ಸೊ ಇದನ್ನು ನಾವು ಡಾರ್ಕ್ ಕಾಂಟಿನೆಂಟ್ ಅಂತ ಕರಿತಾ ಇದ್ರು. ಕತ್ತಲೆಯ ಖಂಡ ಅಂತ ಕೂಡ ಇದನ್ನು ಕರೀತಾ ಇದ್ರು. ನಾಟ್ ಬಿಕಾಸ್ ಆಫ್ ದಿ ಪ್ರಿಡಾಮಿನೆನ್ಸ್ ಆಫ್ ಬ್ಲ್ಯಾಕ್ ಪೀಪಲ್, ಅಂದರೆ ನೀಗ್ರೋಸ್ ಇರ್ತಾ ಇದ್ರಲ್ವಾ? ಸೊ ಬಟ್ ಬಿಕಾಸ್ ಆಫ್ ದಿ ಸ್ಟ್ರಗಲ್ಸ್ ಟು ಎಕ್ಸ್ಪ್ಲೋರೇಟ್ ಇಟ್ಸ್ ಇಂಟೀರಿಯರ್. ಅಂದರೆ ಈ ಖಂಡದಲ್ಲಿ ಪ್ರಧಾನವಾಗಿ ಏನಾಗಿರುತ್ತಾರೆ ಅಂತಂದರೆ ಕಪ್ಪು ಜನರು ಇರ್ತಾರಲ್ವ. ಸೊ ಅದರಿಂದ ಇದನ್ನು ಬ್ಲ್ಯಾಕ್ ಕಾಂಟಿನೆಂಟ್ ಅಂತ ಕರಿತಾ ಇರಲಿಲ್ಲ. ಅದಕ್ಕೆ ಬದಲಾಗಿ ಏನು ಕರಿತಾ ಇದ್ರು? ದ ಪ್ಲಾಂಟ್ಯೂಸ್ ರಿಮ್ ಎಕ್ಸ್ಟೆಂಡ್ಸ್ ಟು ದಿ ಕೋಸ್ಟ್ ಇನ್ ದ ನಾರ್ತ್ ಅಂತ ಹೇಳ್ತಾರೆ. ಅಂದರೆ ಬದಲಾಗಿ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ಕೂಡ ಇಲ್ಲಿ ವಿಸ್ತರಿಸಿರುತ್ತೆ. ದ ಸಹರಾ ಡೆಸರ್ಟ್ ವಾಸ್ ಎ ಪ್ರೊಬೆಬಲ್ ಅಬ್ಸ್ಟಕಲ್ ಟು ರೀಚ್ ದ ಇಂಟೀರಿಯರ್. ಅಷ್ಟಲ್ದೇ ಈ ಒಂದು ಸಹರಾ ಡೆಸರ್ಟ್ ಇದೆಯಲ್ಲ, ಅಂದರೆ ಡೆಸರ್ಟ್ ಅಂತಂದರೆ ಮರುಭೂಮಿ, ಹೌದಲ್ವಾ? ಈ ಸಹರಾ ಮರುಭೂಮಿ ಇದ್ಬಿಟ್ಟು ಅದೇನಾಗಿರುತ್ತೆ ಅಂದರೆ ಹೊರ ಪ್ರಪಂಚಕ್ಕೆ ಬಹಳ ದೀರ್ಘ ಅವಧಿಯವರೆಗೆ ಏನಾಗಿರುತ್ತೆ, ಶೋಧನೆಗೆ ಒಳಗಾಗದೆ ಅದು ಉಳಿದಿರುತ್ತೆ. ಸೊ ಹಾಗಾಗಿ ಇದನ್ನು ಏನಂತ ಕರಿತಾ ಇದ್ರು ಅಂತಂದರೆ ಡಾರ್ಕ್ ಕಾಂಟಿನೆಂಟ್ ಅಂತ ಕೂಡ ಇದನ್ನು ಕರಿತಾ ಇದ್ರು. ವೆರಿ ಇಂಪಾರ್ಟೆಂಟ್ ಇದು. ಲಿಸನ್, ದೇರ್ ಆರ್ 52 ಕಂಟ್ರೀಸ್ ಇನ್ ಆಫ್ರಿಕಾ. ಲಿಸನ್ ಕೇರ್ಫುಲಿ. ಎಷ್ಟಿದಾವೆ ಇದರಲ್ಲಿ ಕಂಟ್ರೀಸ್ ಅಂತಂದರೆ 52 ಅಂತ ನಾವು ಹೇಳ್ಬೋದು. ಲಾಸ್ಟ್ ಜಿಯೋಗ್ರಫಿ ಫಸ್ಟ್ ಚಾಪ್ಟರ್ ಯಾವುದು ಅಂದರೆ ಯುರೋಪ್, ಹೌದಲ್ವಾ? ಸೊ ಯುರೋಪ್ ಕಾಂಟಿನೆಂಟಲ್ಲಿ ಎಷ್ಟಿದಾವೆ ಕಂಟ್ರೀಸು? ಲಿಸನ್, ಯುರೋಪ್ ಆ್ಯಸ್ 56 ಲಾರ್ಜ್ ಆ್ಯಂಡ್ ಸ್ಮಾಲ್ ಕಂಟ್ರೀಸ್, ಬಟ್ ಆಫ್ರಿಕಾ 52 ಕಂಟ್ರೀಸ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಲಿಸನ್. ಫಸ್ಟ್ ಒನ್ ಪಾಯಿಂಟ್, ಲೊಕೇಶನ್ ಆ್ಯಂಡ್ ಎಕ್ಸ್ಟೆಂಟ್. ಲಿಸನ್. Africa lies between the 37 degree to north and 35 degree south latitude and 17 degree west and 50 degree east longitudes. ಅಂದರೆ ಲಿಸನ್, ಈ ಆಫ್ರಿಕಾ ಕಾಂಟಿನೆಂಟ್ ಅನ್ನುವಂಥದ್ದು
37 ಡಿಗ್ರಿ ನಾರ್ತ್ ಅಂತ ಹೇಳ್ತಾರೆ. ಅಂದರೆ 37 ಡಿಗ್ರಿ ಉತ್ತರದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ. ಮತ್ತು ನೆಕ್ಸ್ಟು 17 ಡಿಗ್ರಿ ವೆಸ್ಟ್ ಆ್ಯಂಡ್ 50 ಡಿಗ್ರಿ ಈಸ್ಟ್ ಲ್ಯಾಂಗಿಟ್ಯೂಡ್ಸ್ ಅಂತ ಹೇಳ್ತಾರೆ. ಈ ಒಂದು ಏನು ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯೆ ಇದೇ ಈ ಒಂದು ಕಾಂಟಿನೆಂಟ್ ಅಂತ ಕೂಡ ನಾವು ಹೇಳ್ಬೋದು. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ದಿ ನೋಟ್ ದಟ್ ಇಕ್ವೆಟರ್ ಆಲ್ಮೋಸ್ಟ್ ಪಾಸಸ್ ಥ್ರೂ ದಿ ಸೆಂಟರ್ ಆಫ್ ಆಫ್ರಿಕಾ. ಆಲ್ಮೋಸ್ಟ್ ಏನಾಗಿರುತ್ತೆ ಅಂತಂದರೆ ಈ ಒಂದು ಉತ್ತರ ದಕ್ಷಿಣವಾಗಿ ಕೂಡ ಅದು ಒಂದು ಲೈನ್ ಹಾದು ಹೋಗಿರುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಒಂದು ಸೊ ಇಟ್ ಈಸ್ ನೌನ್ ಹ್ಯಾಸ್ ದ ಸೆಂಟ್ರಲ್ ಕಾಂಟಿನೆಂಟ್. ಹಾಗಾಗಿ ಇದನ್ನು ಏನಂತ ಕರೀತಾ ಇದ್ರು ಅಂತಂದರೆ ಸೆಂಟ್ರಲ್ ಕಾಂಟಿನೆಂಟ್ ಅಂತ ಹೇಳ್ತಾರೆ. ಅಂದರೆ ಕೇಂದ್ರೀಯ ಖಂಡ ಅಂತಲೂ ಕೂಡ ಕರೀತಾರೆ. ಅಂಡರ್ಲೈನ್ ಆಗಿದೆಯಲ್ವಾ? ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ಎಕ್ಸ್ಟೆಂಟ್ ಅಂದರೆ ಅದರ ಒಂದು ವಿಸ್ತೀರ್ಣ. ಲಿಸನ್, ಇದು 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ದ ಟೋಟಲ್ ಏರಿಯಾ ಆಫ್ ಆಫ್ರಿಕಾ ಈಸ್ 30.4 ಮಿಲಿಯನ್ ಕಿಲೋಮೀಟರ್. ಅಷ್ಟಲ್ಲದೆ ಇದೇನಾಗಿರುತ್ತೆ, ಇದರ ಒಂದು ಒಟ್ಟು ವಿಸ್ತೀರ್ಣ ಟೋಟಲ್ ಏರಿಯಾ ಎಷ್ಟಿರುತ್ತೆ, 30.4 ಮಿಲಿಯನ್ ಚದರ ಕಿಲೋಮೀಟರ್ ಅಂತ ಹೇಳ್ತಾರೆ. ಇದರ ಒಂದು ಟೋಟಲ್ ಏರಿಯಾ. ದ ಕಾಂಟಿನೆಂಟ್ ಮೆಜರ್ಸ್ ಅಬೌಟ್ 8,000 kilometers from north to south and about 7,400 kilometers from east to west. ಅಷ್ಟಲ್ದೇ ದಕ್ಷಿಣೋತ್ತರವಾಗಿ ಎಷ್ಟಿದೆ ಇದರ ಒಂದು ಮೆಜರ್ಮೆಂಟು. ದ ಕಾಂಟಿನೆಂಟ್ ಮೆಜರ್ಸ್ ಅಬೌಟ್ 80,000 kilometers ಫ್ರಮ್ ನಾರ್ತ್ ಟು ಸೌತ್. ನಾರ್ತ್ ಟು ಸೌತಲ್ಲಿ ಎಷ್ಟಿದೆ ಅಂದರೆ ದಕ್ಷಿಣೋತ್ತರವಾಗಿ ಇದು 8,000 ಕಿಲೋಮೀಟರ್ ಅಷ್ಟಿರುತ್ತೆ. ಅಷ್ಟಲ್ದೇ ಮತ್ತು ನೆಕ್ಸ್ಟ್ ಈಸ್ಟ್ ಟು ವೆಸ್ಟಲ್ಲಿ ನಾವು ನೋಡಿದರೆ 7,400 kilometers ಅಂತ ಕೂಡ ನಾವು ಹೇಳ್ಬೋದು. ಇಟ್ಸ್ ನಾರ್ದರ್ನ್ ಎಕ್ಸ್ಟ್ರಿಮಿಟಿ ಈಸ್ ಅಲ್ ಗಿರಾಮ್ ಅಂದರೆ ಟ್ಯುನಿಸಿಯಾ ಅಂತ ಹೇಳ್ತಾರೆ. ಓಕೆನಾ? while is its northernmost point is Cape Agulhas ಅಂತ ಹೇಳ್ತಾರೆ. Agulhas. Next one point, physical setting. Listen. Okay, listen. Africa is bounded on the west by the Atlantic Ocean, on the north by the Mediterranean Sea, on the east by the Red Sea and the Indian Ocean. Listen. Physical setting ಅಂದರೆ ಭೌಗೋಳಿಕ ಸನ್ನಿವೇಶ. Listen students, Africa is bounded on the west by the ಅಟ್ಲಾಂಟಿಕ್ ಓಷನ್. ಅಂದರೆ ಈ ಒಂದು ಆಫ್ರಿಕಾದ ಒಂದು ಬಹುತೇಕ ಭೂಭಾಗ ಏನಾಗಿರುತ್ತೆ ಅಂದರೆ ಒಂದಿಲ್ಲೊಂದು ಸಮುದ್ರ ಅಥವಾ ಮಹಾಸಾಗರಗಳಿಂದ ಇದು ಸುತ್ತುವರೆದಿದೆ, ಸರೌಂಡ್ ಆಗಿದೆ ಅಂತ ಕೂಡ ನಾವು ಹೇಳ್ಬೋದು. ಆನ್ ದ ನಾರ್ತ್ ಬೈ ದಿ ಮೆಡಿಟರೇನಿಯನ್ ಸೀ. ನಾರ್ತಲ್ಲಿ ಯಾವುದು ಮೆಡಿಟರೇನಿಯನ್ ಸೀ ಇದೆ. ಹಾಗೆಯೇ ಆನ್ ದಿ ಈಸ್ಟ್ ಬೈ ದ ರೆಡ್ ಸೀ. ಹಾಗೆಯೇ ಈಸ್ಟಲ್ಲಿ ಯಾವುದಿದೆ ಅಂತಂದರೆ ರೆಡ್ ಸೀ ಇದೆ. ಓಕೆನಾ? ಕೆಂಪು ಸಮುದ್ರ. ಆ್ಯಂಡ್ ದಿ ಇಂಡಿಯನ್ ಓಷನ್. ಮತ್ತು ಅದ್ರ ಜೊತೆಗೆ ಇಂಡಿಯನ್ ಓಷನ್ ಅಂದರೆ ಹಿಂದೂ ಸಾಗರ ಏನಿದೆಯಲ್ವ, ಈ ಹಿಂದೂ ಮಹಾಸಾಗರನೂ ಕೂಡ ಏನಾಗಿರುತ್ತೆ ಸುತ್ತುವರೆದಿದೆ ಅಂತ ಕೂಡ ನಾವು ಹೇಳ್ಬೋದು. ನಿಮಗೆ ಕ್ವಶನ್ ಕೂಡ ಇಲ್ಲಿ ರೈಸ್ ಮಾಡ್ತಾರೆ. ಓಕೆನಾ? ಈ ಥರ ನಿಮಗೇನು ಮಾಡ್ತಾರೆ ಅಂದರೆ ಕ್ವಶನ್ಸ್ ಕೂಡ ಇಲ್ಲಿ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಹಾಗೆಯೇ ನಾವು ಹೇಳಿರೋ ಥರ ವೈ ಇಸ್ ಆಫ್ರಿಕಾ ಕಾಲ್ಡ್ ಹ್ಯಾಸ್ ದಿ ಡಾರ್ಕ್ ಕಾಂಟಿನೆಂಟ್ ಅಂತ ಕೇಳ್ತಾರೆ. ವೈ ಇಸ್ ಆಫ್ರಿಕಾ ಕಾಲ್ಡ್ ದ ಡಾರ್ಕ್ ಕಾಂಟಿನೆಂಟ್. ಆ್ಯಂಡ್ ಸೆಕೆಂಡ್ ಒನ್ ಕ್ವಶನ್ ಯಾವ ಥರ ಅಂದರೆ ಆಫ್ರಿಕಾ ಈಸ್ ನೌನ್ ಹ್ಯಾಸ್ ದ ಸೆಂಟ್ರಲ್ ಕಾಂಟಿನೆಂಟ್ ವೈ ಅಂತ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಈ ಒಂದು ಫಿಸಿಕಲ್ ಸೆಟ್ಟಿಂಗ್ಸಲ್ಲೂ ಕೂಡ ನಾವು 3 ಓಷನ್ಸ್ನ ನಾವು ನೋಡಿದ್ವಿ. ಫಸ್ಟ್ ಒನ್ ಮೆಡಿಟರೇನಿಯನ್ ಸಿ, ಸೆಕೆಂಡ್ ಒನ್ ಈಸ್ ರೆಡ್ ಸಿ ಆ್ಯಂಡ್ ಥರ್ಡ್ ಒನ್ ಈಸ್ ಇಂಡಿಯನ್ ಓಷನ್. ಲಿಸನ್. ನೆಕ್ಸ್ಟ್ ಒನ್ ಪಾಯಿಂಟ್
ಬಸಿನ್ಸ್ ಅಂತ ಹೇಳ್ತಾರೆ. ಓಕೆ, ಬಸಿನ್ಸ್ ಮೀನ್ಸ್ ತಗ್ಗು ಪ್ರದೇಶಗಳು ಅಂತ ಹೇಳ್ತಾರೆ. ಓಕೆನಾ. ಲಿಸನ್, ದೇರ್ ಆರ್ 5 ಇಂಪಾರ್ಟೆಂಟ್ ಬಸಿನ್ಸ್ ಇನ್ ಆಫ್ರಿಕಾ. ಹೌ ಮೆನಿ ಬಸಿನ್ಸ್? 5. ಹೌದಲ್ವಾ? ದೇರ್ ಆರ್ 5 ಇಂಪಾರ್ಟೆಂಟ್ ಬಸಿನ್ಸ್ ಇನ್ ಆಫ್ರಿಕಾ. ದೇರ್ ಆರ್ ಆಸ್ ಫಾಲೋಸ್. ಯಾವ್ಯಾವ ಅಂತ ನೋಡ್ಬೋದಲ್ವಾ? ಸೊ ಲಿಸನ್, ಫಸ್ಟ್ ಒನ್ ಪಾಯಿಂಟ್, the Sudan basins is drained by the White Nile and Blue Nile rivers. Listen, first one Sudan basin, second one is Chad basin, third one is Jof basin, and fourth one is the Congo ಅಥವಾ Zaire ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಓಕೆ, ಫಿಫ್ತ್ ಒನ್ ದ ಕಲಹರಿ. ಲಿಸನ್, ವೆರಿ ಇಂಪಾರ್ಟೆಂಟ್. 5 basins. First one is the Sudan, and second one is Chad, and third one is Jof, and fourth one is the Congo or Zaire, and fifth one is Kalahari. Very important 5 basins of Africa. Listen, first one, the Sudan basin is drained by the White Nile and Blue Nile rivers. ಅಂದರೆ ಈ ಒಂದು ನೀಲಿ ಮತ್ತು ಬಿಳಿ ನೈಲ್ ನದಿಗಳು ಇಲ್ಲಿ ಹರಿಯುವಂಥ ಒಂದು ಪ್ಲೇಸಸ್ ಅಂತ ಕೂಡ ನಾವು ಹೇಳ್ಬೋದು. ದಿಸ್ ಈಸ್ ವರ್ಲ್ಡ್ ಮೋಸ್ಟ್ ಎಕ್ಸ್ಟೆನ್ಸಿವ್ ಮಾರ್ಷ್ಲ್ಯಾಂಡ್ ನೌನ್ ಹ್ಯಾಸ್ ಸುಡಾನ್ ಅಂತ ಹೇಳ್ತಾರೆ, ಸಡ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಜಿನುಗು ಭೂಮಿಯನ್ನು ನಾವಿಲ್ಲಿ ಸಡ್ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಓಕೆ, ಸೆಕೆಂಡ್ ಒನ್ ಬಸಿನ್, ದ ಚಾಡ್ ಬಸಿನ್. ಲಿಸನ್, ದ ಚಾಡ್ ಬಸಿನ್ ಈಸ್ ಅಕ್ಯುಪೈಡ್ ಬೈ ದಿ ಲೇಕ್ ಚಾಂಡ್. ಅಂದರೆ ಚಾಂಡ್ ಅನ್ನುವಂಥ ಒಂದು ಸರೋವರದಿಂದ ಇದು ಆವರಿಸ್ಕೊಂಡಿದೆ, ಅಕ್ಯುಪೈಡ್ ಬೈ ದಿ ಲೇಕ್ ಚಾಂಡ್ ಅಂತ ಹೇಳ್ತಾರೆ. ದಿಸ್ ಬಸಿನ್ ಈಸ್ ದ ಸ್ವಿಮ್ ಏರಿಯಾ ಆ್ಯಂಡ್ ದಿ ಸಹಾರಾ ಡೆಸರ್ಟ್ ಎನ್ಕ್ರಾಚೆಸ್ಡ್ ಅಪಾನ್ ಹಿಟ್. ಹಾಗೆಯೇ ಈ ಒಂದು ಸಹರಾ ಮರುಭೂಮಿಯು ಕೂಡ ಇದನ್ನು ಆಕ್ರಮಿಸ್ಕೊಂಡಿದೆ ಅಂತ ಕೂಡ ನಾವು ಹೇಳ್ಬೋದು. ಸೆಕೆಂಡ್ ಒನ್ ಬಸಿನ್ ಯಾವುದು? ಚಾಂಡ್ ಬಸಿನ್. ಓಕೆ, ಥರ್ಡ್ ಒನ್ ಜೋಫ್ ಅಂತ ಹೇಳ್ತಾರೆ. ಜೋಫ್, ಲಿಸನ್, ಬಸಿನ್ ಕನ್ಸಿಸ್ಟ್ ಆಫ್ ವೆಸ್ಟರ್ನ್ ಸಹರಾ ಡೆಸರ್ಟ್ ಆ್ಯಂಡ್ ಈಸ್ ಫಂಡ್ ಅಲಾಂಗ್ ಮಾರಿಟಾನಿಯಾ ಮಾಲಿ ಬೌಂಡ್ರಿ. ಲಿಸನ್, ವೆಸ್ಟ್ ಸಹರಾ ಡೆಸರ್ಟ್, ಹಾಗೆಯೇ ಇದನ್ನು ಸಹರಾ ವೆಸ್ಟ್ ಸಹರಾ ಡೆಸರ್ಟ್ ಅಂತ, ಅಂದರೆ ಸಹರಾ ಮರುಭೂಮಿಯ ಪಶ್ಚಿಮ ಭಾಗವನ್ನು ಇದು ಒಳಗೊಂಡಿರುತ್ತೆ. ಅಷ್ಟಲ್ಲದೆ ಈಸ್ ಫೌಂಡ್ ಅಲಾಂಗ್ ಮಾರಿಟಾನಿಯಾ ಮಾಲಿ ಬೌಂಡ್ರಿ, ಅಂದರೆ ಮಾರಿಟಾನಿಯಾ ಅಥವಾ ಮಾಲಿ ಗಡಿಯ ಒಂದು ಉದ್ದಕ್ಕೂ ಕೂಡ ಏನಾಗಿರುತ್ತೆ, ಸಾಕಷ್ಟು ವಿಸ್ತರಿಸ್ಕೊಂಡಿದೆ ಅಂತ ನಾವು ಹೇಳ್ಬೋದು. ಇಟ್ ಈಸ್ ಡ್ರೈನ್ಡ್ ಬೈ ರಿವರ್ ನೈಜರ್. ಅಷ್ಟಲ್ಲದೆ ಇದು ಈ ಒಂದು ನೈಜರ್ ನದಿ ಮೂಲಕ ಇದು ಹರಿಯುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಫೋರ್ತ್ ಒನ್ ದ ಕಾಂಗೋ ಅಥವಾ ಝೈರೆ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ದ ಕಾಂಗೋ ಬಸಿನ್ಸ್ ಈಸ್ ಎ ಗ್ರೇಟ್ ಸ್ಟ್ರಕ್ಚರಲ್ ಬಸಿನ್ ಆ್ಯಂಡ್ ಆಕ್ಯುಪೈಡ್ ಬೈ ಎ ಪ್ಲ್ಯಾಂಟ್ಯೂ. ಅಂದರೆ ಇದೊಂದು ಸ್ಟ್ರಕ್ಚರಲ್ ಬಸಿನ್, ಅಂದರೆ ಒಂದು ರಚನಾತ್ಮಕವಾದಂಥ ಒಂದು ಭೂಸ್ವರೂಪ. ಅಷ್ಟಲ್ಲದೆ ಆಕ್ಯುಪೈಡ್ ಬೈ ಎ ಪ್ಲ್ಯಾಂಟ್ಯೂ ಅಂತಂದರೆ ಒಂದು ಪ್ರಸ್ಥಭೂಮಿಯಿಂದಲೂ ಕೂಡ ಇದೇನಾಗಿರುತ್ತೆ, ಸುತ್ತುವರಿಯಲ್ಪಟ್ಟಿದೆ. ಲಿಸನ್, ರಿವರ್ ಕಾಂಗೋ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಫ್ಲೋಸ್ ಅಕ್ರಾಸ್ ಇಟ್ ಈಸ್ ಎ ಫಾರೆಸ್ಟೆಡ್ ಏರಿಯಾ. ಹಾಗೆಯೇ ಒಂದು ಕಾಂಗೋ ಮತ್ತು ಅದರ ಒಂದು ಉಪನದಿಗಳು ಕೂಡ ಇಲ್ಲಿ ಹರಿತಾ ಇರ್ತವೆ. ಇಟ್ ಈಸ್ ಎ ಫಾರೆಸ್ಟೆಡ್ ಏರಿಯಾ, ಅಂದರೆ ಇದೊಂದು ಅರಣ್ಯ ಪ್ರದೇಶ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಓಕೆ, ಫಿಫ್ತ್ ಒನ್ ಬಸಿನ್, ದ ಕಲಹರಿ ಬಸಿನ್. ಲಿಸನ್, ದ ಕಲಹರಿ ಬಸಿನ್ ಈಸ್ ಮೋಸ್ಟ್ಲಿ ಎ ಡೆಸರ್ಟ್ ಆ್ಯಂಡ್ ಸ್ಕೇಪ್ ಏರಿಯಾ. ಅಂದರೆ ಇದೊಂದು ಭಾಳಷ್ಟು ಮಟ್ಟಿಗೆ ಇದೊಂದು ಡೆಸರ್ಟ್, ಅದ್ರ ಜೊತೆಗೆ ಸ್ಪೆಪ್ಪಿ ಹುಲ್ಲುಗಾವಲು ಪ್ರದೇಶ ಅಂತ ಹೇಳ್ತಾರೆ. ಇಟ್ ಈಸ್ ಸರೌಂಡೆಡ್ ಬೈ ಪ್ಲ್ಯಾಂಟ್ಯೂ ರೀಮ್ಸ್, ಅಂದರೆ ಇದೊಂದು ಪ್ರಸ್ಥಭೂಮಿಗಳಿಂದ ಏನಾಗಿರುತ್ತೆ ಅಂದರೆ ಸುತ್ತುವರೆದಿದೆ ಅಂತಲೂ ಕೂಡ ನಾವು ಇದನ್ನು ಹೇಳ್ತೀವಿ. ಓಕೆನಾ. ಓಕೆ, ನೆಕ್ಸ್ಟ್ ಒನ್ ಪಾಯಿಂಟ್, ವಾಟರ್ ಸೋರ್ಸಸ್ ಅಂತ ಹೇಳ್ತಾರೆ. ಸೋರ್ಸಸ್ಸಲ್ಲಿ ವೆರೈಟಿ ಇರುತ್ತೆ, ಬಟ್ ಆದರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಏನು ಮಾಡಿದೆ ಅಂದರೆ ವಾಟರ್ ಸೋರ್ಸಸ್ ಅಂತ ಹೇಳ್ತಾರೆ. ವಾಟರ್ ಸೋರ್ಸಸ್ ಮೀನ್ಸ್ ಜಲ ಸಂಪನ್ಮೂಲಗಳು ಅಂತ ಹೇಳ್ತಾರೆ. ಓಕೆನಾ.
Listen. First one, water sources. Listen. Rivers of Africa. The river systems of Africa have their its own peculiarities. ಅಂದರೆ ಇದು ತಂದೆ ಆದಂಥ ಒಂದು ವೈಚಿತ್ಯಗಳನ್ನು ಕೂಡ ಇದು ಹೊಂದಿರುತ್ತೆ ಅಲ್ವಾ. ಮೋಸ್ಟ್ ಆಫ್ ದಿ ರಿವರ್ಸ್ ಹ್ಯಾವ್ ಕಟ್ ಡೀಪ್ ಗಾರ್ಜಸ್ ಇನ್ ದೇರ್ ಅಪ್ಪರ್ ಕೋರ್ಸಸ್. ಅಷ್ಟಲ್ಲದೆ ತಮ್ಮ ಒಂದು ಮೇಲ್ಕಣಿವೆ ಪಾತ್ರದಲ್ಲೂ ಕೂಡ ಏನಾಗಿರುತ್ತೆ, ಆಳವಾದಂಥ ಕಂದರಗಳನ್ನು ಇದು ನಿರ್ಮಿಸ್ಕೊಂಡಿರುತ್ತೆ. ದೇರ್ ಆರ್ ವಾಟರ್ ಫಾಲ್ಸ್, ರ್ಯಾಪಿಡ್ಸ್ ಎಕ್ಸೆಟ್ರಾ. ಅಂದರೆ ಜಲಪಾತಗಳಿರ್ಬೋದು ಅಥವಾ ತ್ವರಿತ ಪ್ರವಾಹಗಳು ಅಂತ ಹೇಳ್ತಾರೆ. ರ್ಯಾಪಿಡ್ಸ್ ಅಂತಂದರೆ ತ್ವರಿತ ಪ್ರವಾಹಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. ಮೆನಿ ರಿವರ್ಸ್ ಆರ್ ನಾನ್ ಪೆರಿನಿಯಲ್ ಡ್ಯೂ ಟು ಸೆನ್ಸಿಟಿವ್ ವೇರಿಯೇಷನ್ಸ್ ಇನ್ ರೈನ್ಫಾಲ್. ಅಷ್ಟಲ್ಲದೆ ಋತುಕಾಲಿಕ ಮಳೆಯ ಹಂಚಿಕೆಯ ಪರಿಣಾಮದಿಂದಲೂ ಕೂಡ ಏನಾಗಿರುತ್ತೆ ಅಂದರೆ ಈ ಒಂದು ಸೀಸನಲ್ಲಿ ಹರಿತಾ ಇರುತ್ತೆ. ದಿಸ್ ಮೇಕ್ಸ್ ರಿವರ್ ನ್ಯಾವಿಗೇಷನ್ ಡಿಫಿಕಲ್ಟ್. ಅಂದರೆ ಇದೊಂದು ಮುಕ್ತವಾದಂಥ ನೌಕಾಯಾನಕ್ಕೆ ಸೂಕ್ತ ಅಲ್ವೇ ಅಲ್ಲ. ಫ್ಯೂ ರಿವರ್ಸ್ ಆರ್ ಪೆರಿನಿಯಲ್, ಇನ್ಲ್ಯಾಂಡ್ಸ್ ರಿವರ್ಸ್ ಆರ್ ಮೆನಿ. ಅಂದರೆ ಸರ್ವಕಾಲಿಕ ನದಿಗಳು ಇಲ್ಲಿ ಕಡಿಮೆ, ಆದರೂ ಕೂಡ ಒಳನಾಡಿನ ನದಿಗಳೇನಾಗಿರುತ್ತೆ ಅಂದರೆ ತುಂಬ ಜಾಸ್ತಿ ಇರ್ತವೆ. ಓಕೆನಾ. ಲಿಸನ್. ಆಫ್ರಿಕಾ ಹ್ಯಾಸ್ 4 ಮೈಟ್ ರಿವರ್ಸ್. ಈ ಒಂದು ಆಫ್ರಿಕಾ ಖಂಡ ಅನ್ನುವಂಥದ್ದು 4 ಪ್ರಮುಖವಾದಂಥ ನದಿಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. ಫಸ್ಟ್ ಒನ್ ಈಸ್ ನೈಲ್, ಸೆಕೆಂಡ್ ಒನ್ ಈಸ್ ಕಾಂಗೋ ಆರ್ ಝೈರೆ, ಆ್ಯಂಡ್ ಥರ್ಡ್ ಒನ್ ಈಸ್ ನೈಜರ್, ಆ್ಯಂಡ್ ಫೋರ್ತ್ ಒನ್ ಈಸ್ ಜಾಂಬೇಜಿ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಅಂದರೆ ಆಫ್ರಿಕಾ ಕಾಂಟಿನೆಂಟ್ ಅನ್ನೋದು 4 ರಿವರ್ಸ್ನ ಇದು ಒಳಗೊಂಡಿರುತ್ತೆ. 4 ಮೈಟಿ ರಿವರ್ಸ್. ಫಸ್ಟ್ ಒನ್ ಈಸ್ ನೈಲ್, ಸೆಕೆಂಡ್ ಒನ್ ಈಸ್ ಕಾಂಗೋ, ಥರ್ಡ್ ಒನ್ ಈಸ್ ನೈಜರ್, ಆ್ಯಂಡ್ ಫೋರ್ತ್ ಒನ್ ಈಸ್ ಜಾಂಬೇಜಿ. ಲಿಸನ್. ಫಸ್ಟ್ ಒನ್, river Nile. Listen. The Nile is the longest river in the world with a length of 6,650 kilometer. Very important 1 marks question idu. The Nile is the longest river in the world ಅಂತಂದು. ಓಕೆನಾ. ಅಂದರೆ ಜಗತ್ತಿನ ಅತ್ಯಂತ ಉದ್ದವಾದಂಥ ಒಂದು ನದಿ ಅಂತಲೂ ಕೂಡ ನಾವು ಇದನ್ನು ಹೇಳ್ತಾರೆ. ಇದು ನಿಮಗೆ 1 ಮಾರ್ಕ್ಸ್ ಕ್ವಶನಲ್ಲಿ ಕೇಳ್ತಾರೆ. ಓಕೆನಾ. ಲಿಸನ್. ಅಷ್ಟಲ್ಲದೆ ಮತ್ತೆ ನೆಕ್ಸ್ಟ್ ಏನು ಅಂತಂದರೆ ವಿತ್ ಎ ಲೆಂತ್ ಆಫ್ 6,650 ಕಿಲೋಮೀಟರ್. ಅಂದರೆ ಇದು 6,650 ಕಿಲೋಮೀಟರ್ಗಳಷ್ಟು ಉದ್ದ ಇದು ಹರಿಯುತ್ತೆ. ಇಟ್ ಆರ್ಗಿನೇಟ್ಸ್ ಇನ್ ಲೇಕ್ ವಿಕ್ಟೋರಿಯಾ ಆ್ಯಸ್ ವೈಟ್ ನೈಲ್ ಫ್ಲೋಸ್ ನಾರ್ತ್ವರ್ಡ್ಸ್ ಥ್ರೂ ದಿ ಸಹರಾ ಡೆಸರ್ಟ್. ಅಷ್ಟಲ್ಲದೆ ಈ ಒಂದು ವಿಕ್ಟೋರಿಯಾ ಸರೋವರದಲ್ಲಿ ನೈಲ್ ನದಿಯಾಗಿ ಉಗಮಗೊಂಡ್ಬಿಟ್ಟು ಏನಾಗಿರುತ್ತೆ ಅಂತಂದರೆ ಈ ಒಂದು ಸಹರಾ ಡೆಸರ್ಟ್ ಮೂಲಕ ಅದು ಉತ್ತರಾಭಿಮುಖವಾಗಿ ಇದು ಹರಿತಾ ಹೋಗ್ತಾ ಇರುತ್ತೆ. ದ ಬಸಿನ್ ಆಫ್ ನೈಲ್ ಈಸ್ ವೆರಿ ಫರ್ಟಿಲೈ. ಅಷ್ಟಲ್ಲದೆ ಈ ಒಂದು ನೈಲ್ ಅನ್ನೋದು ಕೂಡ ಏನಾಗಿರುತ್ತೆ, ಒಂದು ಅತ್ಯಂತ ತುಂಬ ಫಲವತ್ತಾಗಿರುವಂಥದ್ದು. It provides life for millions of the people who use its water for irrigation. Listen, it provides life for the millions of people. ಹಾಗೆಯೇ ಇದೇನಾಗಿರುತ್ತೆ ಅಂತಂದರೆ ತುಂಬ ಜನರಿಗೆ, ಸಹಸ್ರಾರು ಜನರ ಒಂದು ಬದುಕಿಗೆ ತುಂಬ ನೆರವಾಗಿದೆ. ಹೂ ಯೂಸ್ ಇಟ್ಸ್ ವಾಟರ್ ಫಾರ್ ಇರಿಗೇಷನ್. ಅದರಿಂದ ತುಂಬ ಜನರು ಏನು ಮಾಡ್ತಾಯಿದ್ರು ಅಂತಂದರೆ ಈ ಒಂದು ಕೃಷಿನ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ರು. Its major left bank tributary is the Al-Ghazal, and the largest right bank tributaries are the Subat. Next one. Is the Albor, Al-Ghazal, and the largest right bank tributaries are the Sabut. Next one Blue Nile, and next one Attar ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಬಲದಂಡೆಯ ಒಂದು ಉಪನದಿಗಳು ಅಂತಲೂ ಕೂಡ ನಾವು ಹೇಳ್ತೀವಿ. ಓಕೆ. ನೆಕ್ಸ್ಟ್ ಒನ್ ರಿವರ್ ದ ಕಾಂಗೋ. ಲಿಸನ್ ಸ್ಟೂಡೆಂಟ್ಸ್.
ಕಾಂಗೋ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಇನ್ ದಿ ಆಫ್ರಿಕಾ. ಈ ಒಂದು ಕಾಂಗೋ ಅನ್ನೋದೇನಾಗಿತ್ತು ಅಂತಂದರೆ ಆಫ್ರಿಕಾ ಕಾಂಟಿನೆಂಟ್ನ ಒಂದು ಎರಡನೇ ಉದ್ದವಾದಂಥ ಒಂದು ನದಿ ಅಂತಲೂ ಕೂಡ ನಾವು ಹೇಳ್ಬೋದು. ದ ಪೀಪಲ್ ಆಫ್ ಆಫ್ರಿಕಾ ಕಾಲ್ ಇಟ್ ಬೈ ಡಿಫ್ರೆಂಟ್ ನೇಮ್ಸ್ ಅಂತ ಹೇಳ್ತಾರೆ. ಈ ಒಂದು ನದಿನ ಏನು ಮಾಡ್ತಾಯಿದ್ರು ಅಂದರೆ ಜನರು ವಿವಿಧ ಹೆಸರುಗಳಿಂದಲೂ ಕೂಡ ಇದನ್ನು ಕರಿತಾ ಇದ್ರು. ಅಟ್ ಇಟ್ಸ್ ಹೆಡ್ ವಾಟರ್ಸ್ ಇಟ್ ಈಸ್ ಕಾಲ್ಡ್ ಲುಹಪುಲಾ and elsewhere it is known as ಲುಹಲಾಬಾ. ಲಿಸನ್, ಹಾಗಾಗಿ ಒಂದು ನದಿನ ಏನಂತ ಕರಿತಾ ಇದ್ರು ಅಂತಂದರೆ ಲುಹಪುಲಾ ಅಂತ ಕರಿತಾ ಇದ್ರು. ಇನ್ನು ಬೇರೆ ಕಡೆ ಎಲ್ಲ ಏನಂತ ಕರಿತಾ ಇದ್ರು ಅಂತಂದರೆ ಲುಹಲಾಬಾ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು. ಓಕೆ, ಇಟ್ ಫ್ಲೋಸ್ ಫಾರ್ ಅಬೌಟ್ 4640 ಕಿಲೋಮೀಟರ್ಸ್. ಅಷ್ಟಲ್ಲದೆ ಇದು ಏನಾಗಿರುತ್ತೆ ಅಂತಂದರೆ 4640 ಕಿಲೋಮೀಟರ್ ದೂರ ಇದು ಹರಿತಾ ಹೋಗ್ತಾ ಇರುತ್ತೆ. ಅಕ್ರಾಸ್ ದ ಮಿಡಲ್ ಆಫ್ ದಿ ಆಫ್ರಿಕಾ. ಈ ಒಂದು ಆಫ್ರಿಕಾದ ಒಂದು ಮಧ್ಯಭಾಗದಲ್ಲಿ ಇದು ಹರಿತಾ ಹೋಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ರಿವರ್ ನೈಜರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಯಾವುದು? ನೈಜರ್. ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಯಾವುದು? ದ ನೈಲ್. ಸೆಕೆಂಡ್ ಒನ್ ಈಸ್ ದ ಕಾಂಗೋ and third one is Niger. It is the third longest river in the Africa. ಹಾಗೆಯೇ ಇದು ಆಫ್ರಿಕಾದ ಒಂದು ಮೂರನೇ ಉದ್ದವಾದಂಥ ನದಿ ಅಂತ ಕೂಡ ನಾವು ಹೇಳ್ಬೋದು. ದ ಸೋರ್ಸ್ ಆಫ್ ದಿಸ್ ರಿವರ್ ಈಸ್ ಇನ್ ಐಲ್ಯಾಂಡ್ಸ್ ಆನ್ ದಿ ವೆಸ್ಟ್ ಕೋಸ್ಟ್. ಅಷ್ಟಲ್ಲದೆ ಇದೇನಾಗಿರುತ್ತೆ ಅಂದರೆ ಈ ಒಂದು ವೆಸ್ಟ್ ಕೋಸ್ಟ್ ಅಂದರೆ ಪಶ್ಚಿಮ ಕರಾವಳಿಯ ಒಂದು ಎತ್ತರದ ಭಾಗದಲ್ಲಿ ಇದು ಉಗಮ ಹೊಂದಿರುತ್ತೆ. ಇಟ್ ಆಲ್ಸೋ ಎಂಪ್ಟೀಸ್ ಇನ್ ಟು ದ ಅಟ್ಲಾಂಟಿಕ್ ಓಷನ್. ಅಷ್ಟಲ್ಲದೆ ಇದು ಅಟ್ಲಾಂಟಿಕ್ ಮಹಾಸಾಗರವನ್ನು ಕೂಡ ಇದು ಕೂಡಿಕೊಳ್ಳುತ್ತೆ. ಇಟ್ ಈಸ್ ನಾನ್ ಪೆರಿನಿಯಲ್ ರಿವರ್. ಇಟ್ ಈಸ್ ಅಬೌಟ್ 4000 ಕಿಲೋಮೀಟರ್ ಲಾಂಗ್. ಅಂದರೆ ಇದು ವರ್ಷವಿಡೀ ತುಂಬಿ ಹರಿಯುವಂಥ ಒಂದು ನದಿ ಅಲ್ಲ. ಇದರ ಒಂದು ಉದ್ದ ಎಷ್ಟಿರುತ್ತೆ ಅಂತಂದರೆ ಈ ಒಂದು 4000 ಕಿಲೋಮೀಟರ್ ಅಂತಲೂ ಕೂಡ ನಾವು ಹೇಳ್ತೀವಿ. ಓಕೆನಾ? ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟಾಗಿ ನಾವು ನೋಡೋವಂಥದ್ದು ಈ ಒಂದು ಲೆಸನಲ್ಲಿ ಈ ಒಂದು ಫಸ್ಟ್ ಪಾಯಿಂಟ್ ಯಾವುದು ಅಂತಂದರೆ ನಾವು ಲೊಕೇಶನ್ಸ್ನ ನೋಡ್ಕೊಂಬಂದ್ವಿ, ಮತ್ತು ಡಾರ್ಕ್ ಕಾಂಟಿನೆಂಟ್ ಬಗ್ಗೆ ನಾವು ನೋಡ್ಕೊಂಬಂದ್ವಿ. ನೆಕ್ಸ್ಟ್ ಒನ್ ಪಾಯಿಂಟ್ ಎಕ್ಸ್ಟೆಂಟ್, ನೆಕ್ಸ್ಟ್ ಒನ್ ಫಿಸಿಕಲ್ ಸೆಟ್ಟಿಂಗ್, ಆ್ಯಂಡ್ ನೆಕ್ಸ್ಟ್ ಒನ್ ಬಸಿನ್ಸ್ ಆಫ್ ಆಫ್ರಿಕಾ, ಆ್ಯಂಡ್ ನೆಕ್ಸ್ಟ್ ಒನ್ ವಾಟರ್ ಸೋರ್ಸಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಬಂದ್ವಿ. ಹೌದಲ್ವಾ? ನಿಮಗೆ ಕ್ವಶನ್ಸ್ ಕೂಡ ಇಲ್ಲಿ ರೈಸ್ ಮಾಡ್ತಾರೆ. ಯಾವ ಥರ? ವೈ ಈಸ್ ಆಫ್ರಿಕಾ ಕಾಲ್ಡ್ ದ ಡಾರ್ಕ್ ಕಾಂಟಿನೆಂಟ್ ಅಂತ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಒನ್ ಆಫ್ರಿಕಾ ಈಸ್ ನೌನ್ ಆ್ಯಸ್ ದ ಸೆಂಟ್ರಲ್ ಕಾಂಟಿನೆಂಟ್, ವೈ ಅಂತ ಕೇಳ್ಬೋದು. ನೆಕ್ಸ್ಟ್ ಒನ್ ನೇಮ್ ದ ಬಸಿನ್ಸ್ ಆಫ್ ಆಫ್ರಿಕಾ ಅಂತ ಕೂಡ ಇಲ್ಲಿ ಕ್ವಶನ್ ರೈಸ್ ಮಾಡ್ತಾರೆ. ಓಕೆನಾ? Okay, students, if any doubt regarding this topic, now take the homework. First one question, why is Africa called the dark continent? And second one question, Africa is known as the central continent, why? Okay, thank you.